ಫೋನ್ ನ ಡಿಸ್ಪ್ಲೇ ಈಗ ಆಫ್ ಅಲ್ಲಿ ಇದೆ, ಆದ್ರೂ ಕೂಡ ಇದ್ರಲ್ಲಿ ಏನ್ ಕ್ಯಾಮ್ರಾದಲ್ಲಿ ಕಾಣಿಸುತ್ತೋ ಅದು ಇನ್ನೊಂದು ಫೋನ್ ನಲ್ಲಿ ಲೈವ್ ಆಗಿ ಕಾಣಿಸ್ತಿದೆ ನೋಡಿ. ಸೊ ಇಲ್ಲಿ ನೋಡ್ಕೋಬಹುದು, ಯಾರದೇ ಫೋನಿನ ಲೈವ್ ಕ್ಯಾಮ್ರಾನ ನಮ್ಮ ಫೋನ್ ಅಲ್ಲಿ ನೋಡ್ಕೊಬಹುದು, ಮತ್ತೆ ಇವರ ಲೈವ್ ಲೊಕೇಶನ್ ಅನ್ನು ಕೂಡ ನಮ್ಮ ಫೋನ್ ಅಲ್ಲಿ ನೋಡ್ಕೊಬಹುದು. ಅದು ಮಾತ್ರ ಅಲ್ಲದೆ ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಿದ್ದಾರೆ ಮತ್ತೆ ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ, ಸೊ ಎಲ್ಲದನ್ನು ನಾವು ನಮ್ಮ ಫೋನ್ ನಲ್ಲಿ ನೋಡ್ಕೊಬಹುದು. ಇದೊಂದು ಪೇರೆಂಟಲ್ ಕಂಟ್ರೋಲ್ ಅಪ್ಲಿಕೇಶನ್ ಆಗಿದ್ದು, ನೀವು ನಿಮ್ಮ ಮಕ್ಕಳನ್ನ ಮಾನಿಟರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ಗೂಗಲ್ ನಲ್ಲಿ POG ಇಂಡಿಯಾ ಅಂತ ಹಾಕಿ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಅಲ್ಲಿ ರಿಸಲ್ಟ್ ಪ್ಲೇ ಆನ್ಲೈನ್ ಗೇಮ್ಸ್ POG ಇಂಡಿಯಾ ಹೋಮ್ ಅಂತ ಬಂದಿದೆ ನೋಡಿ, ಪ್ಲೇ ಆನ್ಲೈನ್ ಗೇಮ್ಸ್ .in ವೆಬ್ಸೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಸರ್ಚ್ ನಲ್ಲಿ ಪೇರೆಂಟಲ್ ಅಂತ ಹಾಕಿ ಸರ್ಚ್ ಮಾಡಿ. ಈ ಒಂದು ಆರ್ಟಿಕಲ್ ಬರುತ್ತೆ ನೋಡಿ, ಸೊ ವಾಟ್ಸ್ಆಪ್ ಇಂದ ಇಮೇಜ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಸ್ಕ್ರೋಲ್ ಮಾಡಿದ್ರೆ ಡೌನ್ಲೋಡ್ ಬಟನ್ ಕೊಟ್ಟಿರ್ತೀನಿ. ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಗೂಗಲ್ ನಿಂದ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು QR ಕೋಡ್ ಕಾಣಿಸುತ್ತೆ. ಈಗ ಯಾರ ಫೋನ್ ಅನ್ನ ಟ್ರ್ಯಾಕ್ ಮಾಡಬೇಕು ಅವರ ಫೋನ್ ನಲ್ಲಿ ಗೂಗಲ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ. ಇಲ್ಲಿ ಕ್ಯಾಮ್ರಾ ಐಕನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಸ್ಕ್ಯಾನ್ ಮಾಡಿ ಇಲ್ಲಿ ಟ್ಯಾಪ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಚೈಲ್ಡ್ಸ್ ಆಪ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ಓಪನ್ ಚೈಲ್ಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಕೋಡ್ ಅನ್ನ ಎಂಟರ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಕೊಬಹುದು ಈ ಒಂದು ಫೋನ್ ಈಗ ಕನೆಕ್ಟ್ ಆಗಿದೆ.